ಸರ್, ಇದು 1 ತಿಂಗಳು 1.5 ತಿಂಗಳಿಂದ ಎಲ್ಲರ ಬಾಯಲ್ಲಿದೆ, ಎಲ್ಲ ನಾಗರಿಕರಿಗೂ ಗೊತ್ತು ಸರ್. ನಮ್ಮ ಕಾಂಗ್ರೆಸ್ ಕಾರ್ಪೊರೇಟರಿಗೆ, ನಮ್ಮ ಮೇಯರ್ಗೆ ಗೊತ್ತಿಲ್ಲೇನು ಸರ್ ಇದ್ರ ಬಗ್ಗೆ? ಎಲ್ಲ ಗೊತ್ತು. ಅವರು ಮೇಯರ್ ಎಲೆಕ್ಷನ್ ಪೋಸ್ಟ್ಪೋನ್ ಮಾಡಿಕೊಳ್ಳಿಕ್ಕೆ CM ವರೆಗೆ ಹೋಗ್ತಾರೆ. ಜನರ ಹಣ ಹಾಳಾಗ್ತಾ ಇದೆ ಅಂತೇಳಿ CMಗೆ ಯಾಕೆ ಹೇಳಲಿಲ್ಲ? ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಯಾಕೆ ಹೇಳಿಲ್ಲ? ಪೋಸ್ಟ್ಪೋನ್ ಮಾಡಬೇಕು 3 ಸಲ ಮೇಯರ್ ಎಲೆಕ್ಷನ್ ಅಂದರೆ CM ಮನೆಗೆ ಹೋಗ್ತಾರೆ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಮನೆಗೆ ಹೋಗ್ತಾರೆ. ಅದಕ್ಕೆ ಅಲ್ಲ ಸರ್ ನಾವು ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೀವಿ ಸರ್. ಹುಟ್ಟಿದಾಗಿಂದಾನೇ ಸ್ಟ್ರಾಂಗ್. ನಿನ್ನೆ ಲೂಸ್ ಆಗಿ ಇವತ್ತು ಸ್ಟ್ರಾಂಗ್ ಆಗಿ, ಇವತ್ತು ಸ್ಟ್ರಾಂಗ್ ಆಗಿ ನಾಳೆ ಲೂಸ್ ಆಗೋದಿಲ್ಲ. ಅಲ್ಲ ಸರ್, ಅದನ್ನೆಲ್ಲ ನನಗೂ ಸಾಕ್ಷ್ಯಾಧಾರ ಬೇಕಲ್ಲ ಸರ್. ಇದ್ರ ಬಗ್ಗೆ ನೀವು ನಾನು ಅವಾಗ ಹೇಳ್ತಿದ್ದೆ, ನನ್ನ ಮಾತು ಕಟ್ಟಾಯಿತು. ಇವನ್ನ ನಾವು ತೊಗೊಂಡೋಗಿ ಕರ್ನಾಟಕ 1ನಲ್ಲಿ ಇದು ಒರಿಜಿನಲ್ಲ ಡೂಪ್ಲಿಕೇಟ ಚೆಕ್ ಮಾಡಿ ಹೇಳು ಅಂದರೆ, ಸರ್ ಕಮಿಷನರ್ ಆರ್ಡ್ರ್ ಇದೆ, ಮೇಯರ್ ಆರ್ಡ್ರ್ ಇದೆ, ನಾವು ಚೆಕ್ ಮಾಡಲ್ಲ ಸರ್ ಅಂತ. ಯಾವತ್ತಿದು ಬೆಳಕಿಗೆ ಬಂತೋ ಅವತ್ತಿಂದ ಯಾರು ಕೇಳಿದ್ರು ನೀವು ಹೇಳಬಾರ್ದು ಅಂಥೇಳಿ ಅವರಿಗೆ ಮೌಖಿಕ ಆದೇಶ ಆಗಿದೆ. ಹಿಂಗಿದ್ದಾಗ ನಮಗೆ ಗೌರ್ಮೆಂಟ್ ಮಿಷನರಿ ಹೆಂಗೆ ಸಪೋರ್ಟ್ ಮಾಡ್ತೇವೆ ಸರ್? ಸರ್ ಅದು 1 ತಿಂಗಳು 2 ತಿಂಗಳು ಇಂಥದನ್ನು ಕೊಡೋದೇ ಇಲ್ಲ. 1 ತಿಂಗಳು ಕೊಡೋದಿಲ್ಲ. ನಾವು ಹೈಯರ್ ಆಫೀಸ್ಗೆ ಅಪೀಲ್ ಮಾಡಬೇಕು ಮತ್ತೆ ಸರ್. ಬೇಕಾದದ್ದು ಒಂದೇ ದಿನದಲ್ಲಿ ಕೊಡ್ತಾರೆ ಸರ್. ಅವ್ರು ಕೊಡಬಾರ್ದು ಅಂದರೆ 3 ತಿಂಗಳು ಕೂಡ ಮಾಡ್ಬೋದು. ಅವ್ರು ಹೈಯರ್ ಆಫೀಸರ್ಗೆ ಮತ್ತೆ ನಾನು ಅಪೀಲ್ ಮಾಡಬೇಕು. ಅವ್ರು ರಿಜೆಕ್ಟ್ ಮಾಡಿದರೆ ಡಿವಿಷನಲ್ ಕಮಿಷನರ್ಗೆ ಅಪೀಲ್ ಮಾಡಬೇಕು. ಅವ್ರು ಮಾಡಿದರೆ ಮತ್ತೆ ಸರ್ಕಾರ ಹಂತದಲ್ಲಿ ಹೋಗ್ಬೇಕು. ಇದೆಲ್ಲ ಗೊತ್ತು ಸರ್ ಅವ್ರಿಗೆ. ಮಾಡ್ತೀವಿ ಸರ್. ಈಗ FIR ಆಗಲಿಲ್ಲ ಇವತ್ತು ಅಂದರೆ ನಾಳೆಯಿಂದನೇ ನಾವು ಕಾರ್ಪೊರೇಷನ್ ಹತ್ರ ಹೋರಾಟಕ್ಕೆ ನಾವು ಟೆಂಟ್ ಹಾಕ್ಕೊಂಡು ಕೂಡ್ತೀವಿ ಸರ್. ನಾವು ಜನರಿಗೆ ಅಪೀಲ್ ಮಾಡ್ತೀವಿ, ಯಾರೂ ಟ್ಯಾಕ್ಸ್ ಕಟ್ಟಬೇಡ್ರಿ, ನಮ್ಮ ದುಡ್ಡಿಗೆ ಗ್ಯಾರಂಟಿ ಇಲ್ಲ. ಯಾರು ಬಳ್ಳಾರಿಯಲ್ಲಿ ನಳ್ಳಿ ಟ್ಯಾಕ್ಸ್ ಕಟ್ಟಬೇಡ್ರಿ, ಮನೆ ಟ್ಯಾಕ್ಸ್ ಕಟ್ಟಬೇಡ್ರಿ, ಇದು ತೀರ್ಮಾನ ಆಗಬೇಕು. ಇದು ಸತ್ತಾಂಶ ಹೊರಗೆ ಬಂದ ಮೇಲೇ ಟ್ಯಾಕ್ಸ್ ಕಟ್ಟ್ರಿ ಅಂತೇಳಿ ಅಪೀಲ್ ಮಾಡ್ತೀವಿ ಸರ್ ನಾವು. ಅದರಲ್ಲಿ ಎರಡನೇ ಮಾತೇ ಇಲ್ಲ. ದ ನೇಮ್ ಆಫ್ ದ ಕಮಿಷನರ್ DDR ಚೆಕ್ ಕೊಟ್ಟರೆ ನಮಗೇನು ಪ್ರಾಬ್ಲಮ್ ಇಲ್ಲ ಸರ್. ಅದರಲ್ಲಿ ಏನು ಪ್ರಾಬ್ಲಮ್? ಈಗ ಸರ್ 10 ವರ್ಷದಿಂದ ಒಬ್ಬ ಬಿಲ್ ಕಲೆಕ್ಟರ್ನ ನೋಡಿರ್ತೀರಿ, ನೀವು ನೋಡ್ತಿರ್ತೀರಿ. ನೀವು ಅವ್ರ ಮನೆಗೆ ಕರೆದು ಕೆಲವೊಂದು ಸಲ ಟಿಫನು ಮಾಡಿಸಿರ್ತೀರಿ, TV ಕೊಡಿಸಿರ್ತೀರಿ. ಅವರೇ ಫೇಕ್ ಮಾಡ್ತಾರಂತೇಳಿ ನಾವು ಕನಸಿನಾಗ ಕೂಡ ಅಂದ್ಕೊಳ್ಳಲ್ಲ. ಏನು ಸತ್ಯನಾರಾಯಣಪೇಟೆ ಅಂತ ಏನು ಕರಿತೀವೋ, ಸತ್ಯನಾರಾಯಣಪೇಟೆ ಕರಿತೀವಲ್ಲ, ಅಲ್ಲಿ ಸುಮಾರು ಒಂದು 55-60 ವರ್ಷಗಳಿಂದ ಭಾಳಷ್ಟು ಬಡವರು ಮನೆಗಳು ಕಟ್ಕೊಂಡು ಗುಡಿಸಲುಗಳು ಹಾಕ್ಕೊಂಡು ಅಲ್ಲಿದ್ದಾರೆ. ಯಾವಾಗ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂತೋ, ಆ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ನಮ್ಮ ಕಾರ್ಪೊರೇಷನ್ ಅವ್ರದ್ದೇ ಆಗಿರೋ ಕಾಂಗ್ರೆಸ್ದೇ ಆಗಿರೋ ಕಾರಣ ಅಲ್ಲಿ ಖಾಲಿ ನಿವೇಶನ ಅಂತ ತೋರಿಸ್ಬಿಟ್ಟು ಫಾರ್ಮ್ 2 ಅವರು ಜನ್ರೇಟ್ ಮಾಡಿಕೊಂಡು ಆ ಪ್ರಾಪರ್ಟಿನ ಎಲ್ಲೋ ಫಾರಿನಲ್ಲಿ ಇರುವಂಥ ಲೇಡಿನ ಅವ್ರನ್ನ ಜಾನಕಮ್ಮ ಅಂತೇಳಿರ್ತಾರೆ. ಅವ್ರಿಗೆ ನಾವು ಮುಂಚೆನೂ ಮಾತಾಡಿದ್ವಿ. ನಾನೇ ಆ ಏರಿಯಾ ಕಾರ್ಪೊರೇಟರ್ ಆಗಿರೋ ಕಾರಣ ಒಂದೊಂದು ಮನೆಗೆ ಇಷ್ಟಿಷ್ಟು ಹಣ ಕೊಡ್ತೀವಿ, ಯಾರ್ಯಾರಿದ್ದಾರೋ ಅವ್ರಿಗೆ ರಿಜಿಸ್ಟರ್ ಮಾಡಿಕೊಡ್ಬೇಕಂತೇಳಿ ನಾವು ಹೇಳಿದ್ವಿ. ಅವ್ರು ಒಪ್ಪಿಗೆನೂ ತೊಗೊಂಡಿದ್ರು. ಆಮೇಲೆ ಅವ್ರನ್ನ ದೌರ್ಜನ್ಯವಾಗಿ ಅವ್ರನ್ನ ಎದುರಿಸ್ಬಿಟ್ಟು ಅಲ್ಲಿ ಅವ್ರನ್ನ ಕರೆಸ್ಬಿಟ್ಟು ಖಾಲಿ ನಿವೇಶನ ಇದೆ ಅಂತ ಹೇಳ್ಬಿಟ್ಟು ಫಾರ್ಮ್ 2 ತಗೊಂಡು ಇವತ್ತು ಅಲ್ಲಿ ಭಾಳಷ್ಟು ದೌರ್ಜನ್ಯ ಮಾಡಿ ರಾತ್ರಿ ಹಗಲು ಕುಡಿದು ಬರೋದು, ಯಾವಾಗಾದರೂ ಪರವಾಗಿಲ್ಲ ನಿಮ್ಮ JCBಗಳು ತೊಗೊಂಡು ಹೊಡಿತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದು ಯಾವುದೇ ಕಾರಣಕ್ಕೂ ನಾವು ಬಿಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಒಂದು 53 ಮನೆ ಅಲ್ಲ, 53 ಇಂಚೂ ಬಿಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅದು ಫಾರ್ಮ್ 2 ಕೊಟ್ಟಿರೋ ಕಾರಣ ಅದನ್ನು ಇಮಿಡಿಯೇಟಾಗಿ ಆಗಿರೋ ರಿಜಿಸ್ಟ್ರೇಷನ್ನ ಕ್ಯಾನ್ಸಲ್ ಮಾಡಿ ಅಲ್ಲಿರುವಂಥ ಬಡವರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಅಲ್ಲಿ ಯಾರ್ಯಾರಿದ್ದಾರೋ ಅವ್ರಿಗೆ ನ್ಯಾಯ ಸಿಗಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಹೌದು ಹೌದೌದು ಮುರಳಿ ಅಂತೇಳಿ ಕಾಂಗ್ರೆಸ್ ಲೀಡರ್ ಇದ್ದಾರೆ ಸರ್. ಅವರು ನನ್ನ ವಿರುದ್ಧವಾಗಿ ಸೋತೋಗಿದ್ದಾರೆ. ಕಾರ್ಪೊರೇಷನ್ ಎಲೆಕ್ಷನ್ ನಿಂತಿದ್ದರು. ಅವ್ರ ಅಣ್ಣ ಕುಮಾರಸ್ವಾಮಿ ಅಂತ ಹೇಳ್ಬಿಟ್ಟು ಸತತ 3 ಬಾರಿ ಕಾರ್ಪೊರೇಟ್ರು ಆಗಿದ್ದರು. ಅವರು ಯಾವಾಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಕಾಂಗ್ರೆಸ್ ಕಾರ್ಪೊರೇಷನ್ ಫಾರ್ಮೇಷನ್ ಆದಮೇಲೆ ಎಲ್ಲ ನಕಲಿ ಡೂಪ್ಲಿಕೇಟ್ ಪೇಪರ್ಸನ್ನು ಕ್ರಿಯೇಟ್ ಮಾಡಿಕೊಂಡು ಇವತ್ತು ಬಡ ಜನಗೆ ಭಾಳಷ್ಟು ದೌರ್ಜನ್ಯ ಮಾಡ್ತಾಯಿದ್ದಾರೆ ಸರ್. ಕೋರ್ಟಲ್ಲಿ ಹಾಕಿದ್ದೀವಿ. ಕೋರ್ಟಲ್ಲಿ ನಾನೇ ಫೈಟ್ ಮಾಡ್ತಾ ಇದ್ದೀನಿ ಅವ್ರ ಮುಖಾಂತರ ಸರ್. ಇದಕ್ಕೆ ನಾನು ಎಕ್ಸಾಂಪಲ್ ನಿಮ್ಗೆ ಹೇಳಿದ್ದಲ್ಲ ಸರ್. ಒಂದು ಸಣ್ಣ ಮನೆ ಕಟ್ತಿರ್ತಾರಲ್ಲ ಸರ್, ಅಲ್ಲಿ ಅಧಿಕಾರಿಗಳು ಫಸ್ಟ್ ನಿಂದಿರಿಸ್ಬಿಡ್ತಾರೆ ಸರ್. ಅದನ್ನು ಅದೇನು ಪರ್ಮಿಷನ್ ಐತಾ ಇಲ್ಲ ಅಂತ. ನಾನು GB ಯಲ್ಲಿ ನಾನು ಮೀಟಿಂಗಲ್ಲಿ ಹೇಳ್ತೀವಿ ಸರ್.
ನೋಡ್ರಿ, ನೀವು ಕೊಟ್ಟಿದ್ದ ಪರ್ಮಿಷನ್ 3 ಅಂತಸ್ತೆ, ಅವ್ನು ಕಟ್ತಿದ್ದಾನ 6 ಅಂತಸ್ತು ಕಟ್ತಿದ್ದಾನ. ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹಿಂದೆಗಡೆ ಅವ್ರ ಮನೆ ಹಿಂದೆಗಡೆ ಇದ್ದಾರೆ, ಅವ್ರು ನಮಗೆ ಭಾರಿ ತೊಂದರೆ ಆಗ್ತೈತೆ ಅಂತೇಳಿ ಕೂಡ ಹೇಳಿದ್ದಾರೆ ಸರ್. ನಾನು ಜೀವಲ್ಲಿ ಹೇಳಿ ಮತ್ತೆ ಮಹಾಪೌರನ್ನ ಕರ್ಕೊಂಡು ಹೋಗ್ತೀನಿ ಸರ್. ಸ್ಪಾಟಿಗೆ ಕರ್ಕೊಂಡೋಗಿ ಅಲ್ಲೆಲ್ಲ ವಿಸಿಟ್ ಮಾಡಿದ್ರು ಕೂಡ ಪುನಃ ನಡೀತಾನೆ ಐತೆ ಅದು ಬಿಲ್ಡಿಂಗ್ ಹಂಗೆ. ಹೌದು ಸರ್. ಸರ್ ನಾವು ಕಂಪ್ಲೀಟ್ ಕೊಡೋದು ಟೌನ್ ಪ್ಲಾನಿಂಗ್ ಆಫೀಸರ್ ಕೊಟ್ಟಿಲ್ಲ ಸರ್. ನಮ್ಮ ಇಂಜಿನಿಯರ್ಗೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ, AWಗೆ ಅಲ್ಲಿ ಕೊಡ್ತೀವಿ ಸರ್. ಜೈಗೆ ಕೊಟ್ಟಿರ್ತೀವಿ ಸರ್. ಅವ್ರು ಸ್ಪಾಟಿಗೆ ಕರ್ಕೊಂಡೋಗಿ ಅವ್ರಿಗೆ ಇನ್ಚಾರ್ಜ್ ಸರ್ ಅದು. ಅಲ್ಲಿ ಕರ್ಕೊಂಡೋಗಿ ತೋರಿಸಿನ ಕೂಡ ಮಹಾಪೌರರು ಕೂಡ ಬಂದಿದ್ದಾರೆ. ಅಲ್ಲಿ 2 ಟೈಮ್ಸ್ 2 ಬಿಲ್ಡಿಂಗ್ಗೆ ಬಂದಿರೋ ಕೂಡ ಪುನಃ ನಡೀತಾನೆ ಇದೆ ಅದು. ನಾನು ಮೀಟಿಂಗಲ್ಲಿ 3 ಸಾರಿ ನಾನು ವಿರೋಧ ಪಕ್ಷ ನಾಯಕರು ಅವ್ರದಲ್ಲಿ ಮಾತಾಡಿದ್ರು, ನಾವು ಮಾತಾಡಿದ್ವಿ, ಎಲ್ಲ ಮಾತಾಡಿ ನನ್ನ ವಾರ್ಡಲ್ಲಿ ಹಿಂಗೆ ಪ್ರಾಬ್ಲಮ್ ಆಗ್ತೈತೆ ಅಂತ ಕೂಡ ಅವರು ಕೇರ್ಲೆಸ್ಸಿಂದ ಹಂಗೆ ಮಾಡ್ತಾಯಿದ್ದಾರೆ. ಅಧಿಕಾರಿಗಳು ನಮ್ಮ ಜೋಬಲ್ಲಿದ್ದಾರೆ. ಅಧಿಕಾರಿ ಸರ್ ಒಂದು 3 ಹಾಕಿದ್ದೀವಿ ಸರ್. ಇವಾಗ ನೋಡಿ ಸರ್, 3 ಅಂತಸ್ತು ಐತೆ, ಗ್ರೌಂಡು 3+. ಅವ್ರ ತಲೆ ತೊಗೊಂಡಿನ ಕೂಡ ಡಾಕ್ಯುಮೆಂಟ್ಸ್ ತೊಗೊಂಡ್ರೆ ಕೂಡ ಅವ್ನು 6 ಅಂತಸ್ತು ಕಟ್ಟಿದ್ದಾನೆ. ಈ ಸಂಜೆ ಸಾಬ್ ಸ್ಕೂಲ್ ಹಿಂದ್ಗಡೆ ಕಟ್ಟಿದ್ದು ಅವ್ನಿಗೆ ಹೇಳಿದ್ರು ಕೂಡ ಅದೇ ರೀತಿಯಾಗಿ ಇವಾಗ ನೋಡಿ ಸ್ಪಾಟಲ್ಲಿ ಫಸ್ಟ್ ತೊಗೊಂಡಿದ್ದು ಫೋಟೋ ಬೇರೆ ಐತೆ, ಇವಾಗ ನೋಡಿದ ಫೋಟೋ ಅವ್ನು ರೂಫ್ ಕೂಡ ಆಗ್ತಾನೆ ಇದ್ದಾನೆ. ತುಂಬ ಲಾಸ್ ಅಲ್ಲ ಸರ್. ಇವಾಗ ನೋಡಿ ಸರ್, 1 ಫ್ಲೋರಿಗೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ. ಇವಾಗ ಪರ್ಮಿಷನ್ ಇಲ್ಲಲ್ಲ, ನಮ್ಮ ತಲೆ ಪರ್ಮಿಷನ್ ಇಲ್ಲ. ಅದು ಅಮೌಂಟಿಗನ ಅಲ್ಲಿ ಬಿಲ್ಡಿಂಗ್ ಹೆಚ್ಚು ಕಡಿಮೆ ಆದರೆ ಯಾರ ಮೇಲೆ ಮೇನ್ ರೋಡಲ್ಲಿ ಹೋಗ್ತಿರ್ತಾರೆ, ಅವ್ರ ಮೇಲೆ ಬಿದ್ದು ಏನೇನಾದರೆ ಇಂಜಿನಿಯರ್ಸ್ ಇರ್ತಾರಲ್ಲ ಸರ್, ಇಂಜಿನಿಯರ್ಸ್ ನೋಡಬೇಕಲ್ಲ. ಅಲ್ಲಿ ನಾವು ಕೊಟ್ಟಿದ್ದು ಪರ್ಮಿಷನ್ ಐತೆ, ಅವ್ನು 20 mm ಹಾಕ್ಯಾನ, 30 mm ರಾಡ್ಸ್ ಹಾಕ್ಯಾನ. ಅವ್ನಿಗೆ ಕೊಟ್ಟಿದ್ದು ಅವ್ನ ಪ್ಲ್ಯಾನಲ್ಲಿ ಏನಿರ್ತೈತೆ 3 ಅಂತಸ್ತಿಗೆ ಹಾಕಿದ್ರೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ. ಅದು 6 ಅಂತಸ್ತು ಕಟ್ಟಿದರೆ ಏನಾಗ್ತದೆ, ಪಿಲ್ಲರ್ಸ್ ಸ್ಟ್ರಾಂಗ್ ಇರಬೇಕಲ್ಲ ಸರ್. ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಪಿಲ್ಲರ್ಸ್ ಸ್ಟ್ರಾಂಗ್ ಇಲ್ಲಾಂದ್ರೆ ನಾಳೆ ಇದಾಗ್ಬಿಟ್ರೆ ಕಷ್ಟ ಅಲ್ಲ ಸರ್. ಮೇನ್ ರೋಡಲ್ಲಿ ಇದೆ ಅದು. ಹೌದು ಸರ್, 100% ಸರ್. ಅದಕ್ಕೆ ಅದು ಕೂಡ ನಾವು ಮೆನ್ಷನ್ ಮಾಡಿ ಲೋಕಾಯುಕ್ತಿಗೆ ಅದೊಂದು ಕೊಡ್ತೀವಿ ಸರ್. ಆಮೇಲೆ ಏನಾಗಿದೆ, ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.